ಅಭಿಮಾನಿಗಳ ಮನದಾಳದಂತಹ ಮಾತು. ರೆಬಲ್ ಟಿವಿ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆಯ ಸಂಭ್ರಮಾಚರಣೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ತಡರಾತ್ರಿಯಲ್ಲೂ ಕೂಡ ದರ್ಶನ್ ಅಭಿಮಾನಿಗಳ ಸೆಲೆಬ್ರೇಷನ್ ಅನ್ನ ಸೆರೆ ಹಿಡಿದು ನಿಮ್ಮ ಮುಂದೆ ಇಡ್ತಾ ಇದೆ ರೆಬಲ್ ಟಿವಿ. ಇಂದು ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾಕ್ಕೆ ನರ್ತಕಿ ಥಿಯೇಟರ್ ನಲ್ಲಿ ವಿಜಯಲಕ್ಷ್ಮಿ ಅವರ ಆಗಮನ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಆಗಮನ. 6:30 ಗಂಟೆ ಶೋ ಏನಿದೆ, ಫಸ್ಟ್ ಶೋ ಮೇನ್ ಥಿಯೇಟರ್ ನಲ್ಲಿ. ಆ ಥಿಯೇಟರ್ ನಲ್ಲಿ ಫ್ಯಾನ್ಸ್ ಜೊತೆ ಡೆವಿಲ್ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಫಸ್ಟ್ ಶೋ ಅನ್ನ ನೋಡ್ತಾ ಇದ್ದಾರೆ, ಅದು ಫ್ಯಾನ್ಸ್ ಜೊತೆ. ಇದು ಅಭಿಮಾನಿಗಳಿಗೆ ಸಂತಸವನ್ನ ಉಂಟು ಮಾಡಿದೆ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ. ನರ್ತಕಿ ಚಿತ್ರಮಂದಿರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮನ. ಡೆವಿಲ್ ಸಿನಿಮಾ ವೀಕ್ಷಣೆ ಮಾಡೋದಕ್ಕೆ ಅಂತ ಬಂದ ವಿಜಯಲಕ್ಷ್ಮಿ ಫ್ಯಾನ್ಸ್ ಗಳಿಗೆಲ್ಲ ಇದು ಒಂದು ಸಂತೋಷದ ವಿಚಾರ. ಯಾಕೆ ಅಂತಂದ್ರೆ ದರ್ಶನ್ ಅವರ ಹಿಂದೆ ಬಹಳ ಬೆನ್ನೆಲುಬಾಗಿ ನಿಂತದ್ದು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಫ್ಯಾನ್ಸ್. ಅಂತಹ ಫ್ಯಾನ್ಸ್ ಗಳಿಗೆ ಒಂದು ಗ್ರಾಟಿಟ್ಯೂಡ್ ಅನ್ನು ತೋರಿಸಬೇಕಲ್ಲ, ಅದಕ್ಕೆ 6:30ಗೆ ಮೇನ್ ಥಿಯೇಟರ್ ನಲ್ಲಿ, ಸಿಂಗಲ್ ಸ್ಕ್ರೀನ್ ಮೇನ್ ಥಿಯೇಟರ್ ನಲ್ಲಿ ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವರು ಬಂದು ಅಭಿಮಾನಿಗಳ ಜೊತೆ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಆಗ ಆ ದರ್ಶನ್ ರವರ ಫ್ಯಾನ್ಸಿನ ಸಂಭ್ರಮ ಇರಬಹುದು, ಅವರ ಸಂತಸ ಸಡಗರ. ಆ ಸಿನಿಮಾ ನೋಡಿ, ದರ್ಶನ್ ರವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಏನು ಚಪ್ಪಾಳೆ ತಡ್ತಾರಲ್ಲ, ಅದು ಸಂತೋಷವನ್ನ ಉಂಟು ಮಾಡುತ್ತೆ. ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ. ನರ್ತಕಿ ಚಿತ್ರಮಂದಿರಕ್ಕೆ ವಿಜಯಲಕ್ಷ್ಮಿ ಅವರ ಆಗಮನ. ಡೆವಿಲ್ ಸಿನಿಮಾ ವೀಕ್ಷಣೆ ಮಾಡೋದಿಕ್ಕಂತ ಬಂದಂತಹ ವಿಜಯಲಕ್ಷ್ಮಿ ಒಟ್ಟಾರೆಯಾಗಿ ರಾಜ್ಯಾದ್ಯಂತ 500 ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. 500 ಥಿಯೇಟರ್ಗಳಲ್ಲಿ. ಬೆಂಗಳೂರಲ್ಲಿ 90 ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ. ಇವತ್ತು ಬೆಳಗ್ಗೆ 6:30 ಫಸ್ಟ್ ಶೋ ಮೇನ್ ಥಿಯೇಟರ್ ಆಗಿರುವಂತಹ ನರ್ತಕಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನರ್ತಕಿ ಚಿತ್ರಮಂದಿರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಆಗಲೇ ದರ್ಶನ್ ರವರ ಅಭಿಮಾನಿಗಳ ಒಂದು ಫ್ಯಾನ್ ಪೇಜ್, ಡಿ ಕಂಪನಿ ಫ್ಯಾನ್ ಪೇಜ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ರಾಜ್ಯಾದ್ಯಂತ ಡೆವಿಲ್ ಅಬ್ಬರ. ಈ ಕಡೆ ದೃಶ್ಯಾವಳಿಗಳಲ್ಲಿ ಪ್ಲೇ ಆಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಥಿಯೇಟರ್ಗೆ ಬಂದಿರುವಂತಹ ಒಂದು ವಿಜುವಲ್ಸ್ ಈಗ ರೆಬಲ್ ಟಿವಿಗೆ ಸೆರೆ ಸಿಕ್ಕಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ನರ್ತಕಿ ಚಿತ್ರಮಂದಿರಕ್ಕೆ ವಿಜಯಲಕ್ಷ್ಮಿ ಅವರು ಧಾವಿಸಿದ್ದಾರೆ. ಚಿತ್ರಮಂದಿರದ ಒಳಗಡೆ ಹೋಗ್ತಾ ಇದ್ದಾರೆ. 6:30ಗೆ ಫಸ್ಟ್ ಶೋ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಅಭಿಮಾನಿಗಳು ಅತ್ಯಂತ ಸಂತೋಷ ಸಂಭ್ರಮದಿಂದ ವಿಜಯಲಕ್ಷ್ಮಿ ಅವರನ್ನ ನರ್ತಕಿ ಥಿಯೇಟರ್ಗೆ ಸ್ವಾಗತ ಮಾಡಿಕೊಂಡಿದ್ದಾರೆ. ಈಗಾಗಲೇ ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ಪ್ರಾರಂಭ ಆಗಿರುತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಪತಿಯ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳ ಜೊತೆ ವೀಕ್ಷಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಒಂದು ಕಡೆ ಸಿದ್ದೇಶ್ವರ ಥಿಯೇಟರ್ನಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ, ದರ್ಶನ್ ಹಾಡಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನ, ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ವಿಜುವಲ್ಸ್ ಅಲ್ಲಿ ನರ್ತಕಿ ಥಿಯೇಟರ್, ಬೆಂಗಳೂರಿನ ಮೇನ್ ಥಿಯೇಟರ್ ಆಗಿರುವಂತಹ ಡೆವಿಲ್ ಸಿನಿಮಾದ ಬಿಡುಗಡೆಯ ಮೇನ್ ಥಿಯೇಟರ್ ಆಗಿರುವಂತಹ ನರ್ತಕಿ ಥಿಯೇಟರ್ನ ವಿಜುವಲ್ಸ್ ಇದು. ಇಲ್ಲಿ ಧ್ವಜವನ್ನು ಹಾರಿಸುವ ಮೂಲಕ, ಬಂಟಿಂಗ್ ಕಟೌಟ್ಗಳನ್ನು ಕಟ್ಟುವ ಮೂಲಕ, ಪಟಾಕಿಯನ್ನು ಸಿಡಿಸುವ ಮೂಲಕ ದರ್ಶನ್ ಸಿನಿಮಾದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗ ವಿಜಯಲಕ್ಷ್ಮಿ ಅವರು ನರ್ತಕಿ ಥಿಯೇಟರ್ಗೆ ಧಾವಿಸಿದ್ದಾರೆ. ನರ್ತಕಿ ಥಿಯೇಟರ್ನಲ್ಲಿ ವಿಜಯಲಕ್ಷ್ಮಿ ಅವರು ಪತಿಯ ಡೆವಿಲ್ ಸಿನಿಮಾದ ಫಸ್ಟ್ ಶೋ ಅನ್ನ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇದೆಲ್ಲವೂ ಹೇಗೆ ಅಂತಂದರೆ ದರ್ಶನ್ ಅಭಿಮಾನಿಗಳಿಗೆ ಬಹಳ ಖುಷಿಯನ್ನು ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದರೆ ಸೆಲೆಬ್ರಿಟೀಸ್ಗಳ ಮಧ್ಯೆನೇ ಕೂತು ಸಿನಿಮಾ ನೋಡುವಂಥದ್ದು ಏನಿದೆ, ಅದು ಕೇವಲ ದರ್ಶನ್ ಮತ್ತು ದರ್ಶನ್ ರವರ ಕುಟುಂಬಕ್ಕೆ ಮೊದಲಿಂದ ಬಂದ ಬಳುವಳಿ ಅಂತ ಹೇಳ್ಬೋದು. ಯಾಕೆಂತಂದರೆ ಬೇರೆಯವರು ದೊಡ್ಡ ದೊಡ್ಡ ಸ್ಕ್ರೀನ್ಸ್ಗಳನ್ನು ಅರೇಂಜ್ ಮಾಡಿಕೊಂಡು, ಪ್ರೈವೇಟ್ ಸ್ಕ್ರೀನ್ಸ್ಗಳನ್ನು ಅರೇಂಜ್ ಮಾಡಿಕೊಂಡು ತಮ್ಮ ಸಿನಿಮಾ ನೋಡ್ತಾರೆ. ಫ್ಯಾನ್ಸ್ ಜೊತೆ ಸಿನಿಮಾ ನೋಡುವಂತಹ ಬಿಗ್ ಸ್ಟಾರ್ಸ್ ಬಹಳ ಬೆರಳೆಣಿಕೆಯಷ್ಟು. ಆದರೆ ದರ್ಶನ್ ಇವತ್ತಿಗೂ ಕೂಡ ಆ ಒಂದು ಪದ್ಧತಿಯನ್ನು ಮರೆತಿಲ್ಲ. ದೃಶ್ಯಾವಳಿಗಳಲ್ಲಿ ನೋಡಬಹುದು. ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ.